ಹಲೋ ಫ್ರೆಂಡ್ಸ್, ನಾವಿವತ್ತು ಬಹುಪದೋಕ್ತಿಗಳ ಪಾಠದಲ್ಲಿ ಅಭ್ಯಾಸ 9.2ರ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀವಿ. ಮೊದಲನೇದಾಗಿ ಇಲ್ಲಿ ಏನು ಕೊಟ್ಟಾರ ಅಂದರೆ ಬಹುಪದೋಕ್ತಿಗಳಲ್ಲಿ ಬಹುಪದೋಕ್ತಿಯನ್ನು ಕಂಡುಹಿಡಿಯಬೇಕಾಗೈತಿ. ಇವೇನಂದ್ರೆ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧ. ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧ ಕೊಟ್ಟಾಗ ನಾವು ಬಹುಪದೋಕ್ತಿಯನ್ನು ಹೇಗೆ ಬರೀಬೇಕು ಅಂತೇಳಿ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಬಹುಪದೋಕ್ತಿಯ ಒಂದು ರೂಪವನ್ನು ಯಾವ ರೀತಿ ಇರ್ತದೆ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಅಲ್ಫಾ ಬೀಟಾ. ಅಂದರೆ ಅಲ್ಫಾ ಬೀಟಾ ಅಂದರೆ ಅಲ್ಫಾ ಇಂಟು ಬೀಟಾ. ಅಲ್ಫಾ ಮತ್ತು ಬೀಟಾಗಳು ಏನಕ್ಕವು ಶೂನ್ಯತೆಗಳಾಕವೆ. ಇದು ಶೂನ್ಯತೆಗಳ ಮೊತ್ತ, ಇದು ಶೂನ್ಯತೆಗಳ ಗುಣಲಬ್ಧ. ಹಾಗಾದರೆ ಬರೆಯೋಣ. ಎಕ್ಸ್ ಸ್ಕ್ವೇರ್ ಇದ್ದರೆ ಎಕ್ಸ್ ಸ್ಕ್ವೇರ್ ಬರೀರಿ, ಮೈನಸ್ ಶೂನ್ಯತೆಗಳ ಮೊತ್ತ ಅಂದರೆ ಎಷ್ಟು 1/9 ಇಂಟು ಎಕ್ಸ್ ಪ್ಲಸ್ ಇದೆ ಅಲ್ಫಾ ಇಂಟು ಬೀಟಾ ಅಂದರೆ ಶೂನ್ಯತೆಗಳ ಗುಣಲಬ್ಧ ಎಷ್ಟಿದೆ -1. ಈಗ ಬರೆಯೋಣ. ಎಕ್ಸ್ ಸ್ಕ್ವೇರ್ ಹಾಗೆ ಬರೀರಿ, ಮೈನಸ್ 1 ಇಂಟು ಎಕ್ಸ್ ಆಗುತ್ತೆ ಡಿವೈಡೆಡ್ ಬೈ 4 ಪ್ಲಸ್ ಇಂಟು ಮೈನಸ್ -1. ಈ ರೀತಿಯಾಗಿ ನಾವು ಶೂನ್ಯತೆಗಳನ್ನು ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧ ಉಪಯೋಗಿಸಿ ನಾವು ಈ ರೀತಿಯಲ್ಲಿ ಬರೆಯಬಹುದು. ಹಾಗಾದರೆ ಇದನ್ನು ಇನ್ನೂ ಹೇಗೆ ಬರೆಯಬಹುದು? ಅಂದರೆ ಇದು x/4 ಏನಿದೆ ಭಿನ್ನರಾಶಿ ರೂಪದಲ್ಲಿದೆ. ಈಗ ಅಷ್ಟು ಈ 4 ಕ್ಯಾನ್ಸಲ್ ಆಗಬೇಕಂದ್ರೆ ಅಷ್ಟಕ್ಕೂ ನಾವು ಏನು ಮಾಡಬೇಕು? 4ರಿಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು. 4ರಿಂದ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನಾಗುತ್ತೆ ಅಂದರೆ ಇಲ್ಲಿ 4 ಮಲ್ಟಿಪ್ಲಿಕೇಶನ್ ಆದರೆ 4x² ಆಗುತ್ತೆ, ಮೈನಸ್ 4 ಇಂಟು 4 ಕ್ಯಾನ್ಸಲ್ ಆಗುತ್ತೆ, -x ಮೈನಸ್ 1 ಇಂಟು 4 ಆಗುತ್ತೆ. ಹಾಗಾದರೆ ನಮಗೆ ಬಹುಪದೋಕ್ತಿಯ ರೂಪ ಯಾವ್ದು ರೂಪದಲ್ಲಿ ಸಿಗುತ್ತೆ? 4x² - x - 4. ಗೊತ್ತಾಯ್ತಾ ಮಕ್ಕಳೇ? ಈಗ ಅದೇ ರೀತಿಯಲ್ಲಿ ಈ ಲೆಕ್ಕವನ್ನು ಬಿಡಿಸೋಣ. ನೋಡಿ, ಇದು ಶೂನ್ಯತೆಗಳ ಮೊತ್ತ, ಇದು ಶೂನ್ಯತೆಗಳ ಗುಣಲಬ್ಧ. ಈ ರೀತಿಯಲ್ಲಿ ತುಂಬಿ ನಾವು ಬಿಡಿಸೋಣ. ಹಾಗಾದರೆ ನೋಡಿ, x² ಹಾಗೆ ಇಡೋಣ. ಓಕೆ, x² ಇಲ್ಲೇನಿದೆ ಮೈನಸ್ ಶೂನ್ಯತೆಗಳ ಮೊತ್ತ ಎಷ್ಟಿದೆ √2 ಇಂಟು ಎಕ್ಸ್, ಆಮೇಲೆ ಪ್ಲಸ್ ಇದೆ. ಇಲ್ಲಿ ಏನಾಗಿದೆ? ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ 1/3. ಇದು ಕೂಡ ಭಿನ್ನರಾಶಿ ರೂಪದಲ್ಲಿ ಬಂದಿದೆ. ಇದನ್ನು ಕ್ಯಾನ್ಸಲ್ ಮಾಡಬೇಕಂದ್ರೆ ಇದು 3 ಕ್ಯಾನ್ಸಲ್ ಆಗಬೇಕಂದ್ರೆ ಇವಷ್ಟಕ್ಕೂ 3ರಲ್ಲೇ ಗುಣಿಸಬೇಕು. 3ರಲ್ಲೇ ಇದು ಗುಣಿಸಿದ್ರೆ ಏನಾಗುತ್ತೆ? 3x² ಮೈನಸ್ 3 ಇಲ್ಲಿ ಗುಣಿಸಿದ್ರೆ 3 ಇಂಟು √2x. ಇಲ್ಲಿ 3 ಗುಣಿಸಿದ್ರೆ 3 ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ 1. ಈ ರೀತಿಯಲ್ಲಿ ನಾವು ಏನು ಮಾಡ್ಬೋದು? ಲೆಕ್ಕಗಳನ್ನು ಮಾಡ್ಬೋದು. ಗೊತ್ತಾಯ್ತಾ? ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧ ಕೊಟ್ಟಾಗ ನಾವು ಬಹುಪದೋಕ್ತಿಯ ರೂಪಗಳನ್ನು ಬರೆಯುತ್ತೀವಿ. ಅದೇ ರೀತಿಯಲ್ಲಿ ಇದನ್ನು ಇಲ್ಲಿ ಅಪ್ಲೈ ಮಾಡಿದಾಗ ಏನಾಗುತ್ತೆ ನೋಡಿ, x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಎಷ್ಟಿದೆ? 0. ಎಕ್ಸ್ ಪ್ಲಸ್ √5 ಅಲ್ಫಾ ಮತ್ತು ಬೀಟಾ ಅಂದರೆ √5. ಇದು ನೋಡಿ, 0ಯಿಂದ ನಾವು ಏನೇ ಗುಣಿಸಿದ್ರೆ ಏನಾಗುತ್ತೆ? ಉತ್ತರ 0 ಆಗುತ್ತೆ. ಹಾಗಾದ್ರೆ ಏನು ಉಳಿಯುತ್ತೆ? x². ಇದೆಲ್ಲ 0 ಆಯಿತು, ಪ್ಲಸ್ √5. ಗೊತ್ತಾಯ್ತಾ? ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲೂ ಕೂಡ ಇದೇನಾಗಿದೆ? 2 ಸೇಮ್ ಇದೆ ನೋಡಿ. ಇದು ಶೂನ್ಯತೆಗಳ ಮೊತ್ತ, ಇದು ಶೂನ್ಯತೆಗಳ ಗುಣಲಬ್ಧ. ಹಾಗಾದರೆ x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದರೆ ಶೂನ್ಯತೆಗಳ ಮೊತ್ತ ಎಷ್ಟಿದ್ದಂಗೆ ಆಯಿತು? 1x. ಆಮೇಲೆ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಎಷ್ಟಿದ್ದಂಗೆ ಆಯಿತು? 1. ಹಾಗಾದರೆ ಹೇಗೆ ಬರೀಬಹುದು? x² ಮೈನಸ್ 1 ಇಂಟು ಎಕ್ಸ್ ಅನ್ನು ಎಕ್ಸ್ ಅಂತಲೂ ಬರೀಬಹುದು, x ಪ್ಲಸ್ 1. ಈ ರೀತಿಯಾಗಿ ನಾವು ಲೆಕ್ಕಗಳನ್ನು ಬಿಡಿಸ್ಬೋದು. ಗೊತ್ತಾಯ್ತಾ ಮಕ್ಕಳೇ? ಥ್ಯಾಂಕ್ ಯು.